ನಮಸ್ಕಾರ ಸ್ನೇಹಿತರೆ. ಒಂದು ಕಹಿ ಸತ್ಯ ನೆನಪಿಡಿ, ನಿಮ್ಮ ಜೇಬಿನಲ್ಲಿ ಹಣವಿದ್ದಾಗ ಮಾತ್ರ ಈ ಪ್ರಪಂಚ ನಿಮ್ಮ ಮಾತನ್ನು ಕೇಳುತ್ತದೆ. ಶಾರುಖ್ ಖಾನ್ ಅವರೇ ಹೇಳಿದಂತೆ, ಮೊದಲು ಶ್ರೀಮಂತರಾಗಿ ಆಮೇಲೆ ತತ್ವಜ್ಞಾನಿಯಾಗಿ. ನೀವು ಸಾಮಾನ್ಯರಂತೆ ಬಡತನ ಅಥವಾ ಸಾಲದ ಸುಳಿಯಲ್ಲಿ ಸಿಲುಕಲು ಇಷ್ಟಪಡದಿದ್ದರೆ, ನಿಮ್ಮ ಕನಸಿನ ಜೀವನ ನಡೆಸಲು ಬಯಸಿದರೆ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋದಲ್ಲಿ ನಾವು ಮೊದಲ 10 ಲಕ್ಷ ರೂಪಾಯಿಗಳನ್ನು ಗಳಿಸುವುದು ಹೇಗೆ ಎಂಬ ಬಗ್ಗೆ 3 ಸರಳ ಹಂತಗಳನ್ನು ತಿಳಿಯೋಣ. ಮೊದಲನೆಯದಾಗಿ, ಹೆಚ್ಚು ಹಣ ನೀಡುವ ಕೆಲಸದ ಮೇಲೆ ಗಮನಹರಿಸಿ. ಅನೇಕರು ಹಣ ಗಳಿಸುವ ಮೊದಲೇ ತಪ್ಪು ಮಾಡುತ್ತಾರೆ. ಅವರು ಕಡಿಮೆ ಆದಾಯ ಬರುವ ಕೆಲಸಗಳನ್ನು ಆರಿಸಿಕೊಳ್ಳುತ್ತಾರೆ. ಉದಾಹರಣೆಗೆ, ಒಬ್ಬ ಜಿಮ್ ಟ್ರೈನರ್ ಸ್ಥಳೀಯ ಜಿಮ್ನಲ್ಲಿ ಕೆಲಸ ಮಾಡಿದರೆ ತಿಂಗಳಿಗೆ ಕೇವಲ 15,000 ಗಳಿಸಬಹುದು. ಆದರೆ ಅದೇ ವ್ಯಕ್ತಿ ಆನ್ಲೈನ್ ಮೂಲಕ ವಿದೇಶಿ ಗ್ರಾಹಕರಿಗೆ ತರಬೇತಿ ನೀಡಿದರೆ ಸಾವಿರಾರು ಡಾಲರ್ ಗಳಿಸಬಹುದು. ನಿಮ್ಮ ಕೌಶಲ್ಯಕ್ಕೆ ಸರಿಯಾದ ವೇದಿಕೆಯನ್ನು ಆರಿಸಿ. ಇನ್ಸ್ಟಾಗ್ರಾಮ್ ಅಥವಾ ಲಿಂಕ್ಡ್ಇನ್ನಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಸಿದ್ಧಪಡಿಸಿ. ಎರಡನೆಯದಾಗಿ, ಹೆಚ್ಚಿನ ಬೇಡಿಕೆ ಮತ್ತು ಕಡಿಮೆ ವೆಚ್ಚದ ಉತ್ಪನ್ನ ಅಥವಾ ಸೇವೆಯನ್ನು ಆರಿಸಿ. ಯಶಸ್ವಿ ಬಿಸಿನೆಸ್ ಮಾಡಬೇಕೆಂದರೆ ನೀವು ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಎಂದು ನೋಡಬೇಕು. ವಿಡಿಯೋ ಎಡಿಟಿಂಗ್, ಕಾಪಿರೈಟಿಂಗ್ ಅಥವಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನಂತಹ ಸೇವೆಗಳನ್ನು ನೀಡಿ. ಇಲ್ಲಿ ನಿಮ್ಮ ಬಂಡವಾಳ ಕಡಿಮೆ ಇರುತ್ತದೆ, ಆದರೆ ಬೇಡಿಕೆ ಮತ್ತು ಲಾಭ ಎರಡೂ ಹೆಚ್ಚಾಗಿರುತ್ತದೆ. ಮೂರನೆಯದಾಗಿ, ಗ್ರಾಹಕರನ್ನು ನೇರವಾಗಿ ಸಂಪರ್ಕಿಸಿ. ಹೆಚ್ಚಿನ ಫ್ರೀಲಾನ್ಸರ್ಗಳು ಮಾಡುವ ತಪ್ಪು ಎಂದರೆ ಮಧ್ಯವರ್ತಿಗಳ ಮೊರೆ ಹೋಗುವುದು. ವಿವಿಧ ಆ್ಯಪ್ಗಳು ನಿಮ್ಮ ಸಂಭಾವನೆಯಲ್ಲಿ 20% ರಿಂದ 30% ಕಮಿಷನ್ ಪಡೆಯುತ್ತವೆ. ಇದಕ್ಕೆ ಬದಲಾಗಿ ಲಿಂಕ್ಡ್ಇನ್ ಮತ್ತು ಟ್ವಿಟ್ಟರ್ ಮೂಲಕ ನೇರವಾಗಿ ಗ್ರಾಹಕರನ್ನು ಸಂಪರ್ಕಿಸಿ. ಈವೆಂಟ್ಗಳಿಗೆ ಹೋಗಿ ಹೊಸ ಸಂಬಂಧಗಳನ್ನು ಬೆಳೆಸಿಕೊಳ್ಳಿ. ನೆನಪಿಡಿ, ನಿಮ್ಮ ಕೆಲಸ ಉತ್ತಮವಾಗಿದ್ದರೆ ನಿಮ್ಮ ಹಳೆಯ ಗ್ರಾಹಕರೇ ನಿಮಗೆ ಹೊಸ ಕೆಲಸಗಳನ್ನು ತಂದುಕೊಡುತ್ತಾರೆ. ಕೊನೆಯದಾಗಿ, ಕೇವಲ ವಿಡಿಯೋ ನೋಡುವುದರಿಂದ ಏನೂ ಬದಲಾಗುವುದಿಲ್ಲ. ಕಲಿತದ್ದನ್ನು ಬರೆದಿಟ್ಟುಕೊಳ್ಳಿ ಮತ್ತು ಇಂದೇ ಅನ್ವಯಿಸಿ. ಮೊದಲು 500 ರೂಪಾಯಿ ಬರುತ್ತದೆ, ನಂತರ 1 ಲಕ್ಷ, ಆಮೇಲೆ ಖಂಡಿತವಾಗಿ 10 ಲಕ್ಷ ತಲುಪುತ್ತೀರಿ. ಹೊಸದನ್ನು ಕಲಿಯುತ್ತಿರಿ, ಮುನ್ನುಗ್ಗುತ್ತಿರಿ. ಧನ್ಯವಾದಗಳು.